ನಾಪತ್ತೆಯಾದ ಅಧಿಕಾರಿಗಳಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ಬಿಸಿ. ಬಿಬಿಎಂಪಿ 40% ಕಮಿಷನ್ ತನಿಖೆ. ನಾಪತ್ತೆಯಾದ ಅಧಿಕಾರಿಗಳಿಗೆ ಸಾರ್ವಜನಿಕ ನೋಟಿಸ್. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ತನಿಖೆಗೆ ಸಹಕರಿಸದ ಅಧಿಕಾರಿಗಳು, ಪತ್ತೆಯಾದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಶಿಫಾರಸು ಸಾಧ್ಯತೆ. ಬಿಬಿಎಂಪಿಯ ಬಹುಕೋಟಿ ಹಗರಣ ಹಾಗೂ 40% ಕಮಿಷನ್ ಆರೋಪದ ತನಿಖೆ ನಡೆಸುತ್ತಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಈಗ ಅಧಿಕಾರಿಗಳಿದ್ದೇ ತಲೆನೋವಾಗಿದೆ. ಸಮನ್ಸ್ ನೀಡಿದರೂ ವಿಚಾರಣೆಗೆ ಹಾಜರಾಗದೆ ನಾಪತ್ತೆಯಾಗಿರುವ ಅಧಿಕಾರಿಗಳ ಪತ್ತೆಗಾಗಿ ಈಗ ಸಮಿತಿ ಸಾರ್ವಜನಿಕ ನೋಟಿಸ್ ಹೊರಡಿಸಿದೆ. ಬೆಂಗಳೂರು ನಗರ ಪಾಲಿಕೆಯ ಕಾಮಗಾರಿಗಳಲ್ಲಿ ನಡೆಯಲಿದೆ ಎನ್ನಲಾದ ಭ್ರಷ್ಟಾಚಾರದ ತನಿಖೆ ಈಗ ಮಹತ್ವದ ಹಂತಕ್ಕೆ ತಲುಪಿದೆ. ಈ ತನಿಖೆಗೆ ಕೆಲವು ಪ್ರಭಾವಿ ಅಧಿಕಾರಿಗಳು ಅಡ್ಡಗಾಲು ಹಾಕಿದ್ದಾರೆ ಎಂದು ಹೇಳಲಾಗುತ್ತಿದೆ. 2019ರಿಂದ 2023ರ ಅವಧಿಯಲ್ಲಿ ನಡೆದ ಸಿವಿಲ್ ಕಾಮಗಾರಿಗಳು, ರಸ್ತೆ ಅಭಿವೃದ್ಧಿ, ರಾಜಕಾಲುವೆ ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಬೇಕಾದ ಅಧಿಕಾರಿಗಳೇ ಸದ್ಯ ನಾಪತ್ತೆಯಾಗಿದ್ದಾರೆ. ಹಲವು ಬಾರಿ ಸಮನ್ಸ್ ಜಾರಿಗೊಳಿಸಿದರೂ ಈ ಅಧಿಕಾರಿಗಳು ತಮ್ಮ ಕಚೇರಿಯಲ್ಲೂ ಇಲ್ಲ, ತಮ್ಮ ವಿಳಾಸದಲ್ಲೂ ಸಿಗುತ್ತಿಲ್ಲ. ಮೇ 15ರಂದು ಪ್ರಮುಖ ಪತ್ರಿಕೆಗಳಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿಯು ಸಾರ್ವಜನಿಕ ನೋಟಿಸ್ ನೀಡುವ ಮೂಲಕ ಎಚ್ಚರಿಕೆ ನೀಡಿದೆ. ಮುಖ್ಯ ಅಂಶಗಳು ನೋಡುವುದಾದರೆ, ದಾಖಲಾತಿಗಳ ನಾಪತ್ತೆ, ಕಾಮಗಾರಿ ನಡೆದಿದೆ ಎಂದು ಸಾಬೀತುಪಡಿಸುವ ಮೆಜರ್ಮೆಂಟ್ ಬುಕ್ ಅಂದರೆ MB ಬುಕ್ಗಳಿಗೆ ಸಹಿ ಹಾಕಿದ ಅಧಿಕಾರಿಗಳೇ ಈಗ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಅಂತಿಮ ಗಡುವನ್ನು ಈ ನೋಟಿಸಲ್ಲಿ ನೀಡಿರುವ ನಿಗದಿತ ಸಮಯದ ಒಳಗೆ ಈ ಅಧಿಕಾರಿಗಳು ಹಾಜರಾಗದಿದ್ದರೆ ಅವರನ್ನು ಅಮಾನತುಗೊಳಿಸಲು ಅಥವಾ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಲಿದೆ. ಸಾರ್ವಜನಿಕ ನೋಟಿಸನ್ನು ಕಾನೂನುಬದ್ಧವಾಗಿ ಅಧಿಕಾರಿಗಳಿಗೆ ಮಾಹಿತಿ ತಲುಪಿದೆ ಎಂದು ದಾಖಲಿಸಲು ಈ ಕ್ರಮ ಅನಿವಾರ್ಯವಾಗಿದೆ. ಒಟ್ಟಿನಲ್ಲಿ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿರುವ ಅಧಿಕಾರಿಗಳ ನಡೆ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಸಮಿತಿಯ ಈ ಕಠಿಣ ಕ್ರಮ ಭ್ರಷ್ಟಾಚಾರಿಗಳ ನಿದ್ದೆಗೆಡಿಸಿರುವುದಂತೂ ಸುಳ್ಳಲ್ಲ.